ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂತಂದರೆ ಸ್ಟಡೀಸ್ ಟಿಪ್ಸ್ ಕೊಡ್ಬೇಕಂತ ಮಾಡಿದ್ರಿ ಅಂತಂದ್ರೆ ಬಿಗ್ನರ್ಸ್ಗೆ. ಈಗ ಎಲ್ಲರೂ ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಿಗ್ನರ್ಸಿಗೆ ಇದು ಹೆಲ್ಪ್ಫುಲ್ ಆಕೈತೆ ಅಂತ ನನ್ನ ಇಂಟೆನ್ಷನ್. ಫಸ್ಟ್ ಥಿಂಗ್ ಬಂತಂದ್ರೆ ಅವಾಯ್ಡ್ ಓದ್ಕೋತೀನಿ ಏನು ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಮೊಬೈಲ್ ಫೋನ್ ಇಸ್ ಭಾಳ ಡೇಂಜರಸ್. ಓದೋತ್ನಾಗ ಫೋನ್ ಸ್ಟಾಪ್ ಮಾಡಿ ತೆಗೆದಿಟ್ಬಿಡ್ರಿ ಸೈಡಿಗೆ. ಆ ಟೈಮ್ದಾಗ ಮೊಬೈಲ್ ಫೋನ್ ಫುಲ್ಲಿ ತೆಗೆದಿಟ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಒಂದು ಬಂದು ನೀವು ಓದೋದನ್ನ ಪೀಸ್ಫುಲ್ ಜಾಗ ಚಾಯ್ಸ್ ಮಾಡ್ಕೊರಿ. ನಾನು ಎಲ್ಲ ಕುಂತು ಓದಿನಿ, ನಾನು ಬೆಡ್ನಾಗ ಕುಂತು ಓದಿನಿ, ಅಥವಾ ನಾನು ಹಾಲ್ನಾಗ ಕುಂತು ಓದಿನಿ, ನಾನು ಎಲ್ಲರೂ ಕೂಡ ಕುಂತು ಓದಿನಿ, ಇದಾಗಲ್ಲ, ಇದು ವರ್ಕ್ ಆಗೋದಿಲ್ಲ. ಒಂದಿನ ಪೀಸ್ಫುಲ್ ಜಾಗ ಹುಡ್ಕೋರಿ ಕುಂತು ಓದ್ಕೊಳಕ್ಕೆ. ನಿಮ್ಮ ರೂಮ್ ಆಗಿರಲಿ ಅದನ್ನು ಪೀಸ್ಫುಲ್ಲಾಗಿ ಮಾಡ್ಕೊರಿ. ನಿಮ್ಮ ಬುಕ್ ಇಟ್ಕೊರಿ, ನಿಮ್ಮ ಏಮ್ ಇರ್ತೈತೆ ಅದನ್ನು ಮುಂದೆ ಬರ್ಕೊ. ಈಗ ನಂದಿದೆ ಸ್ಟಡಿ ರೂಮ್ ಅಂತಂದ್ರೆ ಈಗ ನನಗೆ ಕರೆಕ್ಟ್ ಈಗ ನಾನು ಹಂಗೆ ಮಾಡ್ಕೊತೀನಿ. ಈಗ ನಾನು ಸ್ಟಡಿ ಮಾಡೋ ಟೇಬಲ್ ಮುಂದೆ ನಾನು UPSC CSC 2025 ಬರ್ಕೊಂಡಾನಿ. ಅದು ನನಗೆ ಮುಂದೆ ಅನ್ಬೇಕು ಈ ವರ್ಷದಿಂದ ಕ್ಲಿಯರ್ ಮಾಡಬೇಕನ್ನ. ಈ ವರ್ಷದಿಂದ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ನಂಗೆ ಇದು ಬರ್ತದೆ. ಹಂಗೆ ನೀವು ನಿಮ್ಮ ಸ್ಟಡಿ ಟೇಬಲ್ ಮುಂದೆ ನೇರ ಬರ್ಕೋರಿ. ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಬರ್ತದೆ ನೋಡೋಕೆ. ನನ್ನ ಜೀವನದ ದೊಡ್ಡ ಗುರಿ ನಾನು ಅಚೀವ್ ಮಾಡಬೇಕು ಅಂತ ಅದನ್ನು ಫಾಲೋ ಮಾಡ್ಬೇಕು. ಎರಡದು ಥರ್ಡ್ ಒನ್ ಬಂದರೆ ಆಮೇಲೆ ನೆಕ್ಸ್ಟ್ ಏನೇನು ಇರಬೇಕು ಚೆಂದಾಗಿ ಓದ್ಕೊಳಕ್ಕೆ ಅಂತಂತಂದ್ರೆ, ಈಗ ನೀವು ಓದ್ಕೋತೀರಿ ಅಂತಂದ್ರೆ ಒಂದು ಗೆಟ್ ಆರ್ಗನೈಸೇಷನ್ ಮಾಡ್ಬೇಕು. ಒಂದು ಜಾಗ ಕುಂತು ಚೆಂದಾಗಿ ಓದ್ಕೊಳಕ್ಕೆ ಮಾಡ್ಕೋಬೇಕು. ಅಂದ್ರೆ ಇದೆಲ್ಲ ಓದಿದ್ರೆ ಸ್ವಲ್ಪ ಹೋಗೈತಿ. ನೆಕ್ಸ್ಟ್ ಏನಂತಂದ್ರೆ ಇಂಟ್ರೆಸ್ಟ್ ಇರ್ಬೇಕು ಮನುಷ್ಯ. ಫಸ್ಟ್ ಗಮನ ಇಟ್ಟು ಓದ್ಕೋಬೇಕು. ಓದೋ ಹೊತ್ನಾಗ ಗಮನ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಇಲ್ಲ ನಂಗೆ ಇಷ್ಟು ಇಂಟ್ರೆಸ್ಟ್ ಇಲ್ಲ ಆ ಟೈಮ್ದಾಗ ನಾನು ಓದ್ತೀನಿ ಇಸ್ ನೋ ಇಂಪಾಸಿಬಲ್, ಯಾರಿಗಾಗಲ್ಲ. ನನ್ನ ಓದೋ ಟೈಮ್ ಟೇಬಲ್ ಅಂತ ನಾನು ಬೆಳಗ್ಗೆ ಮಾರ್ನಿಂಗ್ 3 to 6 ಮಟ್ಟ ಓದ್ತೀನಿ ಅಷ್ಟೇ. ನಂಗೆ ಮತ್ತು ಅದನ್ನು ಬಿಟ್ಟರೆ ನಾನು ಸೀದಾ ಮತ್ತು ನೈಟ್ ಓದ್ಕೋತೀನಿ. ನೈಟ್ ಮಾರ್ನಿಂಗ್ ಎರಡರಿಂದ ಓದ್ಕೋದು. ನಂಗೆ ಓದಷ್ಟು ಈಗ ನಾನು ಮುಂಜಾನೆ ಸಂಜೆ ಮಟ್ಟ ಓದ್ತೇನಪ್ಪ ಅಂತ ಆಗೋದಿಲ್ಲ. ಅದು ನನಗೆ ಆಗೋದೂ ಇಲ್ಲ ಅಷ್ಟು ಕಂಟಿನ್ಯೂ ಓದ್ಕೊಳಕ್ಕೆ. 7 ತಾಸುಗಟ್ಟಲೆ ಓದ್ಕೊಳಕ್ಕೆ ಇಸ್ ನೋ ಚಾನ್ಸ್. ಹಾಗಾಗಿ ನಾನು ನನ್ನ ಕೆಪಾಸಿಟಿ ಎಷ್ಟೈತಿಲ್ಲ ಅಷ್ಟು ಓದ್ಕೋತೀನಿ. ನಂಗೆ 3ರಿಂದ ಮಾರ್ನಿಂಗ್ 6, ನೈಟ್ ಒಂದು 2-3 ತಾಸು ಓದ್ಕೋತೀನಿ ಅಷ್ಟು. ನನಗೆ ಎನಫ್ 6 ತಾಸು ಆಕೈತಿ. ಆ 6 ತಾಸು ನಂಗೆ ಎಷ್ಟಾಕೈತಲ್ಲ, ನನಗೆ ಏನು ಇರ್ತೈತೆ ಇಂಪಾರ್ಟೆಂಟ್, ನನಗೆ ಈ ಚಾಪ್ಟರ್ನಾಗ ಇಷ್ಟು ಓದ್ಬೇಕು ಇಂಪಾರ್ಟೆಂಟ್ ಅಷ್ಟು ಓದ್ಕೋತೀನಿ. ಅಷ್ಟಿದ್ರೆ ನಂಗೆ ಐ ಆಮ್ ಹ್ಯಾಪಿ. ಬಿಕಾಸ್ ನಂಗೆ ಗೊತ್ತಿರ್ತೈತಿ ಎಷ್ಟು ಓದಿದ್ರೆ ನನ್ನ ಕೆಪಾಸಿಟಿ ನಂಗೆ ಗೊತ್ತಿರ್ತೈತಿ. ಈಗ ಇನ್ನೊಬ್ಬರು ಮುಂಜಾನೆ ಸಂಜೆ ಓದ್ತಾರಪ್ಪ ಅಂತ ನನಗೆ ಓದೋಕ್ಕಾಗೋದಿಲ್ಲ. ಇಟ್ಸ್ ಓಪನ್ ಅಪ್. ಈಗ ನಿಮ್ಮ ಕೆಪಾಸಿಟಿ ನಿಮ್ಗೆ ಗೊತ್ತಿರ್ತೈತಿ, ಅದನ್ನು ನೀವು ನೋಡ್ಕೊಂಡು ಟೈಮ್ ಟೇಬಲ್ ಹಾಕ್ಕೋಬೇಕು. ಈಗ ಒಬ್ಬರು ಮಾರ್ನಿಂಗ್ ಓದಿದ್ರೆ ತಲೆಗೆ ಹೋಗೈತಿ, ನನಗೆ ಒಬ್ಬರು ನೈಟ್ ಓದಿದ್ರೆ ತಲೆ ಹೋಗೈತಿ, ಒಬ್ಬರು ಮಧ್ಯಾಹ್ನ ಓದಿದ್ರೆ ತಲೆ ಹೋಗೈತಿ. ಬಟ್ ನನಗೆ ಮಾರ್ನಿಂಗ್ ನೈಟ್ ಇಟ್ಸ್ ಕಂಫರ್ಟೇಬಲ್ ನನಗೆ ಅನಿಸ್ತೈತಿ. ಈಗ ಮಧ್ಯಾಹ್ನ ಡಿಸ್ಟರ್ಬೆನ್ಸ್ ಭಾಳ ಇರ್ತೈತಿ, ಅದು ಇದು ಟೆನ್ಷನ್ ಇರ್ತಾವೆ. ಹಾಗಾಗಿ ನಂಗೆ ತಲೆ ಕೆಡಿಸ್ಕೊತ ಮಾರ್ನಿಂಗ್ ಡಿಸ್ಟರ್ಬೆನ್ಸ್ ಇರಲ್ಲ, ನೈಟ್ ಡಿಸ್ಟರ್ಬೆನ್ಸ್ ಇರಲ್ಲ. ಹಾಗಾಗಿ ನಾನು ಅವೆರಡು ಟೈಮ್ ಚಾರ್ಜ್ ಮಾಡ್ಕೊಂಡು ಆಮೇಲೆ ನಂಗೆ ಟೈಮ್ ಸಿಗೋದು ಅವಾಗ ಮುಂಜಾನೆ ಸಂಜೆ. ನಂಗೆ ಅದು ಪರ್ಸ್ನಲ್ ಕೆಲಸ ಇದಾವೆ, ಸೊ ಹಂಗಾಗಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಬಂದು ಪಾಯಿಂಟ್ ಸಾರಿ ನೆಕ್ಸ್ಟ್ ಬಂದು ಪ್ರೊಮೋಡೋರು ಹಾಕ್ಕೋಬೋದು ಬೇಕಂತಂದ್ರೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಂಟಿನ್ಯೂ ಓದಾರಿರ್ತಾರೆ, ಈಗ ನಾವು ಓದಬೇಕು, ನಾನು ಮಾಡಬೇಕು, ನನಗೆ ನಂದು ವರ್ಷ ಪೂರ್ತಿ ನಾನು ಅದಕ್ಕಂತ ಡೆಡಿಕೇಟ್ ಮಾಡಿ ಅದೇನಿ ಅಂತಂದ್ರೆ ಪ್ರೊಮೋಟೋಮ್ ಹಾಕ್ಬೋದು. ಯಾಕಂದ್ರೆ ಈಗ ಒಂದು ಹಾಫ್ ಆನ್ ಅವರ್ ಒಳಗೆ 55 ಮಿನಿಟ್ಸ್ ಓದ್ಬೋದು. ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೋಬೇಕು. ಒಂದು 55 ಮಿನಿಟ್ಸ್ ಓದಿದ್ರೆ ಅಂದ್ರೆ 5 ಮಿನಿಟ್ಸ್ ಬ್ರೇಕ್ ಇಸ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಕಂಟಿನ್ಯೂ ಓದತ್ರ ಬೇಸರ ಅನಿಸುತ್ತೆ, ಏನು ಹಂಗೆ ಹಿಂಗೆ ಈಗ 108 ಯೋಚನೆ ಬರ್ತವೆ, ಅವನ್ನೆಲ್ಲ ತೆಗೆದೋಗಿ 25 ಮಿನಿಟ್ಸ್ ಕರೆಕ್ಟಾಗಿ ನೀವು ಅದನ್ನು ಓದ್ಕೊಂಡ್ರೆ ನಂಗೆ ಟಾಪಿಕ್ ಅರ್ಥ ಆಯ್ತಾ. 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಬೇಕು. ನೆಕ್ಸ್ಟ್ ಹಂಗೆ ಒಂದು 3-4 ಆದವು ಅಂತಂದ್ರೆ 25 ಮಿನಿಟ್ಸ್ ಓದೋದು, 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋದು, 25 ಮಿನಿಟ್ಸ್ ಓದೋದು, 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋದು. ಒಂದು 4 ಕಂಟಿನ್ಯೂ ಹಂಗೆ ಅಂದರೆ ಹಾಫ್ ಆನ್ ಅವರ್ ಬ್ರೇಕ್ ತೊಗೊಳೋದು, ದೊಡ್ಡ ಬ್ರೇಕ್. ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡು ನೆಕ್ಸ್ಟ್ ಕಂಟಿನ್ಯೂ ಮತ್ತು ನಿಮ್ಮ ಹಂಗೆ ಪ್ರೊಮೋಟ್ ಮಾಡ್ಕೊತ ಹಾಫ್ ಆನ್ ಅವರ್ ಓದೋದು, 5 ಮಿನಿಟ್ಸ್ ಬ್ರೇಕ್ ತೊಗೋದು. ಒಂದು 4-3 ಆದವು ಅಂದ್ರೆ ನಿಮ್ಮ ಒಂದು ಹಾಫ್ ಆನ್ ಅವರ್ ತೊಗೋಬೋದು. ಅದು ಕೆಪಾಸಿಟಿ ನಿಮ್ಮದು. 3 ಪ್ರೊಮೋಟ್ ಓದಿದ್ರೆ 4 ತೊಗೋತಾರೆ, ನಿಮಗೆ ಬಿಟ್ಟಿದ್ದು. ಹಂಗೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಈಸಿ ಆಕೈತೆ ಓದ್ಕೊಳಕ್ಕಂತ ನನ್ನ ಇಚ್ಛೆ. ಆಮೇಲೆ ನೆಕ್ಸ್ಟ್ ನಾನು ಆ ಎಕ್ಸಾಮ್ ಬರ್ತೀನಿ ಈ ಎಕ್ಸಾಮ್ ಬರ್ತೀನಿ ಅನ್ನೋಕ್ಕಿಂತ ಈಗ ನಾನು UPSC ಎಕ್ಸಾಮ್ ಬರೀತೀನಿ, ನನಗೆ ಅದಕ್ಕೆ ಏನು ಡಿಮ್ಯಾಂಡ್ ಐತೆ ಅದನ್ನು ನೋಡ್ಕೋತೀನಿ. ಈಗ ಇನ್ನೊಬ್ಬರು SDA ಬರೀತಿರ್ತಾರೆ, ಅವ್ರಿಗೆ ಅದು ಏನು ಡಿಮ್ಯಾಂಡ್ ಐತೆ ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ಬರ್ತಿರ್ತಾರೆ. ಈಗ ನಾನು ಅದನ್ನು ಅದನ್ನು ನೋಡಿ ಕಾಪಿ ಮಾಡ್ತಾನೆ ಆಗೋದಿಲ್ಲ. ಯಾಕಂದ್ರೆ ಅವರು ಆ ಎಕ್ಸಾಮಿಗೆ ಏನು ಡಿಮ್ಯಾಂಡ್ ಇರ್ತದೆ ಅದನ್ನು ಓದಿರ್ತಾರೆ. ನನ್ನ UPSC ಎಕ್ಸಾಮಿಗೆ ಏನು ಡಿಮ್ಯಾಂಡ್ ಇರ್ತದೆ ಅದನ್ನು ನಾನು ಓದಿರ್ತೀನಿ. ಇಬ್ಬರಿಗೆ ಕಂಪೇರ್ ಮಾಡ್ಕೊಬಾರ್ದು. ಅದು UPSC ಎಕ್ಸಾಮ್ ದೊಡ್ಡ ಎಕ್ಸಾಮ್ ಐ ನೋ, ಬಟ್ ನಾನು ಹೇಳ್ತಿದ್ದೆ ಆ ಎಕ್ಸಾಮಿಗೆ ಏನು ಡಿಮ್ಯಾಂಡ್ ಐತಿ ಅದನ್ನು ನೋಡ್ಕೋಬೇಕು. ಈಗ ಅವ್ರ ಎಕ್ಸಾಮಿಗೆ ಡಿಮ್ಯಾಂಡ್ ನಾವು ಓದಿದ್ರೆ ನೋ ಯೂಸ್, ನನ್ನ ಎಕ್ಸಾಮಿಗೆ ಇದ್ದಿದ್ದು ಅವ್ರು ಓದಿದ್ರೆ ನೋ ಯೂಸ್. ಅವ್ರದ್ದು ಅವರು ಓದ್ಬೇಕು, ನಾವು ಓದ್ಬೇಕು ಅಂತಂದ್ರೆ ಅದು ಡಿಮ್ಯಾಂಡ್ ಇರ್ತದೆ, ಅದನ್ನು ನಾವು ಓದ್ಕೊಂಡ್ರೆ ನಮಗೆ ಪ್ರಾಫಿಟ್.
ಅವ್ರು ಎಷ್ಟು ಎಕ್ಸಾಮಿಗೆ ಬರೀತಾರೆ ಅದನ್ನು ಅವ್ರಿಗೆ ಪ್ರಾಫಿಟ್. ಅವ್ರಿಗೇನು ಇಂಪಾರ್ಟೆಂಟ್ ಅವ್ರು ಓದ್ಕೊತಿರ್ತಾರೆ, ನಾವೇನು ಇಂಪಾರ್ಟೆಂಟ್ ನಾವು ಓದ್ಕೊತಿರ್ತೀವಿ ಅಷ್ಟೇ ಮ್ಯಾಟ್ರ್. ಇವ್ರನ್ನ ಕಂಪೇರ್ ಮಾಡೋದು ಮ್ಯಾಟ್ರ್ ಇರಲ್ಲ. ಈ ಪಾಯಿಂಟ್ ಏನಂತಂದ್ರೆ ಎಕ್ಸಾಮಿಗೆ ಏನು ಡಿಮ್ಯಾಂಡ್ ಐತಿ ಅದನ್ನು ಓದ್ಕೊರಿ ಅಷ್ಟೇ ನಾನು ಹೇಳ್ತಿದ್ದೆ. ಆಮೇಲೆ ನನ್ನ ಪ್ರಕಾರ ನೀವು ಓದ್ಕೋತನಾಗ ಒಂದು ಟೇಬಲ್ ಮಾಡ್ಕೊಂಡು ಬೆಟರ್. ನಿಮ್ಮ ರೂಮ್ನಾಗ ಅಥವಾ ಆಗಲಿ ನಿಮ್ಮ ರೂಮ್ ಇಲ್ಲ ಅಂತಂದ್ರೆ ನಿಮ್ಮ ಹಾಲ್ನಾಗ ನೈಟ್ ಮಾರ್ನಿಂಗ್ ಓದಿದ್ರೆ ಬೆಟರ್. ಒಂದು ಟೇಬಲ್ ಮಾಡ್ಕೊರಿ, ಚೆನ್ನಾಗಿ ಸೆಟ್ ಮಾಡ್ಕೊರಿ, ನಿಮ್ಮ ಗೋಲ್ ಹಿಂಗೆ ಬರ್ಕೋರಿ, ಮತ್ತು ನಿಮ್ಮ ಟೇಬಲ್ ಮುಂದೆ ಹಿಂಗೆ ಬರ್ಕೋರಿ. ಅದನ್ನು ನೋಡ್ದಂಗೆ ನೀವು ಅನ್ಸಿರ್ಬೇಕು, ಈ ಇಯರ್ ನಾನು ಮಾಡಬೇಕು, ನನ್ನ ನೇಮೇ ಇದು ಮಾಡ್ಕೋಬೇಕು. ಮಾರ್ನಿಂಗ್ ಲಘು ಹೇಳೋದು, ಆಮೇಲೆ ಟೈಮ್ ಟೇಬಲ್ ಸೆಟ್ ಮಾಡ್ಕೋದು, ಫೋನ್ ಸ್ವಿಚ್ ಆಫ್ ಮಾಡಿರಿ. ನೀವು ಓದ್ಕೋತ್ನಾಗ ಇದು ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಇಂಟ್ರೆಸ್ಟ್ ಯಾವಾಗ ಇರ್ತೈತಿ ಅದನ್ನು ನೋಡ್ಕೊರಿ. ನನಗೆ ಮಾರ್ನಿಂಗಮ್ಮ ನೈಟ್ ನಂಗೆ ಓದ್ಬೇಕಂತ ಅನ್ನಿಸ್ತೈತಿ, ನಾನು ಅವಾಗ ಓದ್ತೀನಿ. ನಿಮಗೆ ಯಾವಾಗ ಅನಿಸ್ತದಲ್ಲ ಮಾರ್ನಿಂಗ್ ಈವ್ನಿಂಗು ನೈಟ್ ನಿಮಗೆ ಯಾವಾಗ ಸೂಟ್ ಆಗುತ್ತೆ ಅವಾಗ ಮಾಡ್ಕೊರಿ. ಆಮೇಲೆ ಒಂದು ಟೇಬಲ್ ಸೆಟ್ ಮಾಡ್ಕೊಂಡು ಪೀಸ್ಫುಲ್ ಜಾಗ ಹುಡುಕೋರಿ ನೀವು ಓದ್ಕೊಳಕ್ಕೆ ಅಂತ ನನ್ನ ಇವೆಲ್ಲ ಟಿಪ್ಸ್ ಫಾಲೋ ಮಾಡಿರಿ. ಬೆಳಗ್ಗೆ ಓದಿದ್ರೆ ಇಟ್ಸ್ ಮೋಸ್ಟ್ ನನ್ನ ಪ್ರಕಾರ ಒಂದು ಸ್ವಲ್ಪ ಜನ ಹೇಳಿದ ಪ್ರಕಾರ ಬೆಳಗ್ಗೆ ಇಸ್ ಬೆಟರ್. ಯಾಕಂದರೆ ಏನು ಟೆನ್ಷನ್ ಇರಲ್ಲ, ಮುಂಜಾನೆ ಸಣ್ಣ ಮಟ್ಟ ಎಲ್ಲ ಅದು ಇದು ಆ ಕೆಲಸ ಹಿಂಗತ್ತೆ ಈ ಕೆಲಸ ಹಿಂಗಿರ್ತೈತಿ. ಬೆಳಗ್ಗೆ ಓದ್ಕೊರಿ ಇಟ್ಸ್ ಬೆಟರ್ ನನಗೆ ಅನ್ಸೋದು. ಆಮೇಲೆ ಇವನ್ನೆಲ್ಲ ಫಾಲೋ ಮಾಡಿರಿ. ನನಗೆ ಅನ್ಸುತ್ತೆ ಟ್ರಿಕ್ ಕ್ಲಿಕ್ ಅಕ್ಕವ ಅಂತಂದು. ಈ ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಸಂಜು ಅಕ್ಷು ಲಾಗ್ಸ್ ಆ್ಯಂಡ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ರಿಕ್ವೆಸ್ಟ್ ಇದಂದ್ರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಟು ಸಂಜು ಅಕ್ಷು ಲಾಗ್ಸ್. ಈಗ ನನ್ನ ಹಂಬಲ್ ರಿಕ್ವೆಸ್ಟ್. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಸ್ಪೆಷಲ್ ಆಗಿ ಬರ್ತೈತಿ, ಅದು ಒಂದ್ಸಲ ಡಿಫ್ರೆಂಟ್ ವೇಟ್ ಮಾಡ್ತೀರಿ. ಲವ್ ಯು. ನಮ್ಗೆ ಸಪೋರ್ಟ್ ಮಾಡಿರಿ.